ಶಾಕ್ ಆಯ್ತಲ್ಲ. ಶಾಕ್ ಆಗಲಿ ಅಂತಲೇ ಹೀಗೆ ಮಾಡಿದ್ದು. ನೀವು ಹೀಗೆ ಎಲ್ಲರಿಗೂ ಶಾಕ್ ಮಾಡಿರಂತೆ. ಈ ಥರ ಫೋಟೋನ ಹೇಗೆ ಎಡಿಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ಥಿಂಗ್ಸ್ ಫಸ್ಟ್ ಬೇಕಾಗಿರೋದೇ ನೀವು. ಸೆಕೆಂಡ್ ಥಿಂಗ್, ನಿಮಗೆ 2 ಮೊಬೈಲ್ ಬೇಕಾಗುತ್ತೆ. ಅದು ಸ್ಕ್ರೀನಲ್ಲಿ ನೀವು ಒಂದು ಬ್ಲೂ ಲೈಟ್, ಒಂದು ರೆಡ್ ಆರ್ ಆರೆಂಜ್ ಲೈಟ್ ಯೂಸ್ ಮಾಡೋಕ್ಕೆ. ಸೊ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ಫಸ್ಟ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಸ್ಕ್ರೀನ್ ಫ್ಲ್ಯಾಶ್ ಅಂತ ಹೊಡೆದ್ರೆ ನಿಮಗೆ ಸ್ಕ್ರೀನ್ ಫ್ಲ್ಯಾಶ್ ಲೈಟ್ ಅಂತ ಒಂದು ಸಿಗುತ್ತೆ. ಅದನ್ನು ಆನ್ ಮಾಡ್ಕೊಂಡ್ರೆ ನಿಮಗೆ ಬರುತ್ತೆ. ಸೊ ಅದಾದಮೇಲೆ ಮೊಬೈಲ್ನ ನೀವು ಈ ಥರ ಇಟ್ಕೋಬೇಕಾಗುತ್ತೆ, ಅಲ್ಲಿ ತೋರಿಸಿರೋಂಗೆ. ಸೊ ನಾನು ಇವಾಗ ಅಲ್ಲಿ ಪ್ರೋ ಮೋಡಿಗೆ ಹಾಕಿದ್ದೀನಿ. ಪ್ರೋ ಮೋಡಲ್ಲಿ ಅಲ್ಲಿ ಎಸ್ ಅಂತ ಇದೆ. ಎಸ್ ಅಂದರೆ ನಿಮಗೆ ಶಟರ್ ಸ್ಪೀಡ್ ಅಂತ. ಶಟರ್ ಸ್ಪೀಡು ನಿಮಗೆ ಕಮ್ಮಿ ಸೆಕೆಂಡ್ಸ್ ಇದ್ದಷ್ಟು ನಿಮಗೆ ಜಾಸ್ತಿ ಡಾರ್ಕ್ ಆಗುತ್ತೆ. ಆ್ಯಂಡ್ ಅಲ್ಲಿ ಐ ಎಸ್ ಒ ಅಂತಿದೆ. ಐ ಎಸ್ ಒದಲ್ಲಿ ಆಟೋ ಇಟ್ಟರೆ ಆಟೋಮೆಟಿಕ್ ಸೆಟ್ ಆಗುತ್ತೆ ಅದು ಬ್ರೈಟ್ನೆಸ್. ಸೊ 100ಗೆ ಇಟ್ಟರೆ ಅದು ತುಂಬ ಕಮ್ಮಿ ಲೈಟ್ ಬರುತ್ತೆ, ಕ್ಯಾಮ್ರಾ ಎಂಟ್ರಿ ಆಗುತ್ತೆ. ಸೊ ಇವಾಗ ನಾವು ಸೆಟ್ ಮಾಡ್ಕೊಳ್ಳೋಣ ಎಷ್ಟು ನಮಗೆ ಸ್ಪೀಡ್ ಬೇಕು, ಶಟರ್ ಸ್ಪೀಡ್ ಮತ್ತು ಐ ಒ ಎಸ್ ಎಷ್ಟು ಬೇಕು. ಐ ಒ ಎಸ್ ಆಟೋದಲ್ಲೇ ಇರಲಿ. ಶಟರ್ ಸ್ಪೀಡು ನಮಗೇನಾದರೂ ಲೆಕ್ಕ ಇಲ್ಲ ಇವಾಗ. ಶಟರ್ ಸ್ಪೀಡು ಬೇಕಾದ್ರೆ ಆಟೋದಲ್ಲೇ ಇದ್ದರೂ ಆಗುತ್ತೆ. ಸೊ ಫಸ್ಟ್ ನೀವು ಫೋಕಸ್ನ ಸೆಟ್ ಮಾಡ್ಕೋಬೇಕಾಗುತ್ತೆ, ಲೈಟ್ ಆನ್ ಮಾಡ್ಕೊಂಡು, ಯಾವ್ದಾದ್ರು ಬ್ಯಾಕ್ಗ್ರೌಂಡ್ ಲೈಟ್ ಅಥವಾ ಏನಾದ್ರು ಯೂಸ್ ಮಾಡ್ಕೊಂಡು. ಆ ನಂತರ ಅದನ್ನು ಆಫ್ ಮಾಡಬೇಕಾಗುತ್ತೆ. ಸೊ ಈಗ ಆಫ್ ಮಾಡಾದಮೇಲೆ ನಮಗೆ 2 ಸ್ಕ್ರೀನಲ್ಲಿ ಕಾಣ್ತಿದ್ದಿಲ್ಲ, ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಲೈಟು. ಸೊ ಜಾಸ್ತಿ ಮಾಡಬೇಕು ಅಂದರೆ ಶಟರ್ ಸ್ಪೀಡನ್ನು ಆಟೋಗೆ ಹಾಕಿದ್ರೆ ಸಾಕು. ಇಲ್ಲ ಅಂದರೆ ಆಟೋದಿಂದ ತೆಗೆದು ನಿಮ್ಗೆ ಅಲ್ಲಿ ಸೂಟ್ ಮಾಡೋದು, ನಿಮಗೆ ಸೆಟ್ ಆಗೋದು, ಫೋಟೋ ಸೆಟ್ ಆಗೋಷ್ಟು ಇದು ಮಾಡ್ಕೊಂಡ್ರೆ ಆಯಿತು. ಸೊ ನಮಗೆ ಅಲ್ಲಿ ಫೋಕಸ್ ಇವಾಗ ಸೆಟ್ ಮಾಡ್ಕೊಳ್ಳೋಣ. ಫೋಕಸ್ ಪಾಯಿಂಟ್ ಸೆಟ್ ಮಾಡಿದ ತಕ್ಷಣ ಸೊ ನಮಗೆ ಈ ಥರ ಇಮೇಜಸ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಅಲ್ಲಿ ಐ ಒ ಎಸ್ ಚೇಂಜ್ ಮಾಡ್ತಿದ್ದಂಗೆ ನಮಗೆ ಬೇರೆ ಥರ ಇಮೇಜಸ್ ಸಿಗ್ತದೆ. ಸೊ ಸ್ವಲ್ಪ ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳೋಣ. ಈಗ ಸೆಟ್ ಮಾಡಿದ್ದೀನಲ್ಲ, ಇದೊಂದು ಸ್ವಲ್ಪ ಪರವಾಗಿ ನೋಡಿ. ಇಲ್ಲಿ ನಮಗೆ ಬೈತವ್ರೆ ಎಷ್ಟೊತ್ತ ಮಾಡ್ತೀಯ ಸೆಟ್ಟಿಂಗ್ಸು, ಬೇಗ ತೆಗಿ ಅಂತ. ಸರಿ, ಈಗ ಒಂದು ರೇಂಜಿಗೆ ಸೆಟ್ ಆಗಿದೆ ನನ್ನ ಪ್ರಕಾರ. ಸೊ ಇಷ್ಟಿದ್ರೆ ಸಾಕು. ಫೋಕಸ್ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ. ಸೆಟ್ ಮಾಡಿದ ತಕ್ಷಣ ಒಂದು ಫೋಟೋ ಕ್ಯಾಪ್ಚರ್ ಮಾಡಿದ್ವಿ. ಸೊ ಆ ಫೋಟೋನ ತೋರಿಸ್ತೀನಿ ನೋಡಿ ಇವಾಗ ಹೆಂಗೆ ಬಂದಿದೆ ಅಂತ. ಸೊ ಈ ಥರ ಬರುತ್ತೆ. ಇದನ್ನು ಇನ್ನೂ ಎಡಿಟ್ ಮಾಡ್ಕೋಬೋದು ನೀವು ಬೇಕು ಅಂದರೆ. ಸೊ ನಿಮಗೆ ಇನ್ನೂ ಮನಸ್ಸಿಗೆ ತೃಪ್ತಿ ಆಗಿದಷ್ಟು ಎಷ್ಟು ಬೇಕೋ ಅಷ್ಟು ಫೋಟೋಸ್ ತೆಕ್ಕೋಬೋದು. ಈ ಥರ ತೆಕ್ಕೊಂಡು ಅದರಲ್ಲಿ ಒಂದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಒಂದು ಅವರೇಜ್ ಪೋಸ್ ಕೊಟ್ಟಿದ್ದೀವಿ. ನಿಮಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ ಪೋಸ್ ಕೊಟ್ಕೊಂಡು ನೀವು ತೆಕ್ಕೋಬೋದು. ಸೊ ಇಲ್ಲಿ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಿರೋದ್ರಿಂದ ನಮಗೆ ಇಲ್ಲಿ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಕಾಣಿಸ್ತಿದೆ. ಬಟ್ ನಿಮಗೆ ಫೋಟೋದಲ್ಲಿ ಒಳ್ಳೆ ಕ್ವಾಲಿಟಿ ಬರುತ್ತೆ. ಸಾಕು ಬಿಡಿ ಸಾರ್, ಪೋಸ್ ಕೊಟ್ಟಿದ್ದು ಬನ್ನಿ ತೆಗ್ದಾಯ್ತು. ಈ ಥರ ಎಡಿಟಿಂಗ್ ಟ್ಯೂಟೋರಿಯಲ್ಸ್ ಬೇಕಾಗಿದ್ದಲ್ಲಿ ನನ್ನ ಹಾರ್ಟನ್ನು ಫಾಲೋ ಮಾಡಿ. ನನ್ನ ಪೇಜನ್ನು ಫಾಲೋ ಮಾಡಿ. ಪೀಸ್ ಔಟ್, ಬಾಯ್.